ಹಾಯ್, ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ವಿತ್ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಅಟ್ ದ ಪ್ರೆಸೆಂಟ್ ಮೂಮೆಂಟ್ ಏನು ಅಂದ್ರೆ ಗಿಲ್ಲಿ ಅಂದ್ರೆ ಬಿಗ್ ಬಾಸ್ 12. ಸೊ ಇದನ್ನು ಎಷ್ಟು ಜನ ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ 100% ಶೂರ್ ಆಗಿ ಹೇಳ್ತಾ ಇದ್ದಾನೆ, ಬಿಗ್ ಬಾಸ್ 12 ಅಂದ್ರೆ ಗಿಲ್ಲಿ ಅಂದ್ರೆ ಬಿಗ್ ಬಾಸ್. ಸೊ ಗಿಲ್ಲಿಗೆ ಯಾರ್ಯಾರು ಒಪೋಸಿಷನ್ ಇದ್ದಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಕಿಚ್ಚ ಸುದೀಪ್, ಕಲರ್ಸ್ ಕನ್ನಡ ಅಂಡ್ ಉಳಿದ ಮನೆಯ ಸದಸ್ಯರು. ಸೊ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದ್ರೆ, ಎಲ್ಲೋ ಒಂದು ಕಡೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ ಮೇಲೆ ಸುದೀಪ್ ಅವರು ಅನ್ಕೊಂಡ್ರು ಏನೋ ಇಲ್ಲಿ ಗಿಲ್ಲಿ ಅವರು ಟಾಪ್ ಹೋಗ್ತಾ ಇದ್ದಾರೆ ಅಂತ. ಯಾಕಂದ್ರೆ ಆಲ್ಮೋಸ್ಟ್ 198 ಜನ ಬಿಗ್ ಬಾಸ್ ನೋಡ್ತಾ ಇರೋದು ಗಿಲ್ಲಿ ಅವರಿಂದಾನೆ. ಸೊ ಎಷ್ಟು ಜನ ಒಪ್ಕೊಳ್ತೀರಾ ಹೇಳಿ? ಸೊ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಎಲ್ಲ ಕಡೆ ಕಾಣ್ತಾರೆ. ಸೊ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡಬಹುದು ಅಂತ ಮನೆಯ ಎಲ್ಲಾ ಸದಸ್ಯರು ಒಂದು ಕಡೆಯಿಂದ ಒಂದು ಯುದ್ಧ ಪ್ರಾರಂಭಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ರೆ, ಇಲ್ಲಿ ಪ್ರೋಮೋ ನೋಡಿದ್ರು ಕೂಡ ಗಿಲ್ಲಿ ಅವರ ಒಪೋಸಿಟ್ ಆಗಿ ಕಲರ್ಸ್ ಕನ್ನಡದವ್ರು ಹಾಕ್ತಾ ಇದ್ದಾರೆ. ಜಿಯೋ ಹಾಟ್ ಸ್ಟಾರ್ ಇಂದ ಕೂಡ ಬರ್ತಾ ಇದೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ನಿನ್ನೆ ಒಂದು ಎಪಿಸೋಡ್ ಯಾರೆಲ್ಲ ನೋಡಿದ್ರು, ಸೊ ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಮಾತಾಡಿದ್ರು, ಓಕೆ ಒಪ್ಕೊಳ್ತಾನೆ. ಆದ್ರೆ ಇಲ್ಲಿ ಗಿಲ್ಲಿ ಅವರಿಗೆ ಮಾತಾಡುವಾಗ ಅಶ್ವಿನಿ ಅವರು ಕಾಣ್ಲಿಲ್ವ ಕಿಚ್ಚ ಸುದೀಪ್ ಅವರೇ ನಿಮ್ಗೆ? ಸೊ ಎಲ್ಲ ಎಪಿಸೋಡ್ ನೋಡ್ಬಿಟ್ಟೆ ನೀವು ಕಿಚ್ಚನ ಒಂದು ಅಂದ್ರೆ ವಾರದ ಕತೆ ಕಿಚ್ಚನ್ ಜೊತೆ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ನನಗೂ ಕೂಡ ನಿಮ್ಮ ಫೇಕ್ ಐಡೆಂಟಿಟಿ ಕಾಣ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡಿದ್ರು ಕೂಡ ಇದು ಎಲ್ಲರೂ ಹೇಳ್ತಾ ಇದ್ದಾರೆ, ಕಿಚ್ಚ ಸುದೀಪ್ ಅವರು ಒಂದು ಫೇವರಿಸಂ ಮಾಡ್ತಾ ಇದ್ದಾರೆ, ಆಸಕ್ತಿ ಇಲ್ಲದ ಬಿಗ್ ಬಾಸ್ ಶೋ ಅನ್ನ ನಡೆಸ್ಕೊಡ್ತಾ ಇದ್ದಾರೆ ಅಂತ ನಾನು ಫಸ್ಟ್ ಎಪಿಸೋಡ್ ನೋಡಿದಾಗನೇ ಹೇಳಿದ್ದೇನೆ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಗ್ ಬಾಸ್ ಒಂದು ರಿವ್ಯೂ ನೋಡಿದಿರೋ ಗೊತ್ತಿಲ್ಲ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಟ್ರಂಪ್ ಕಾರ್ಡ್ ಆಗಿ ಲಾಸ್ಟ್ ಸೀಸನ್ಗಳಲ್ಲಿ ಒಂದು ಸೀಸನ್ ಅಲ್ಲಿ ನೋಡಿದ್ರೆ ಪ್ರತಾಪ್ ಅವರನ್ನ ಯೂಸ್ ಮಾಡ್ತಾ ಇದ್ರು. ಈ ಟ್ರಂಪ್ ಕಾರ್ಡ್ ರಕ್ಷಿತಾ. ಇಲ್ಲಿ ರಘು ಅವರಿಗೆ ಚಪ್ಪಾಳೆ ಕೊಟ್ಟಿದ್ದು ನನಗೆ ನಿಜವಾಗೂ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಹಿ ಇಸ್ ಡಿಸರ್ವ್ಡ್ ಇಟ್. ರಘು ಅವರು ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಂದ್ರೆ ವಾರ ಎಲ್ಲಾ ನೋಡಿದಾಗ ಇಲ್ಲಿ ಅಶ್ವಿನಿ ಅವರು, ರಾಶಿಕಾ ಅವರು, ರಿಷಾ ಅವರು, ಸುದಿ ಅವರು ಹೆಂಗ್ ಟಾರ್ಗೆಟ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಕಿಚ್ಚನ ಚಪ್ಪಾಳೆ ಇವರು ನಮ್ಮ ಸೂರಜ್ ಅವರಿಗೆ ಬರ್ಬೇಕು ಅಂತ ಅವರು ಜನರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ಎಲ್ಲವೂ ನಮ್ಗೆ ಕಾಣ್ತಾ ಇದೆ. ಎಲ್ಲಾ ಸೀಸನ್ ಗಳನ್ನು ಅಂದ್ರೆ ನೋಡ್ತಾ ಇದ್ದಂತಹ ಬಿಗ್ ಬಾಸ್ ಅವರು ಎಲ್ಲಾ ಎಪಿಸೋಡ್ ಗಳನ್ನು ನೋಡ್ತಾ ಇದ್ದಾರೆ. ಬಿಗ್ ಬಾಸ್ ಪ್ರೇಕ್ಷಕರು 100% ಲೈವ್ ಅನ್ನು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ರಾಶಿಕಾ ಅವರನ್ನು ಒಂದು ಕಡೆ ಚೂಸ್ ಮಾಡೋದು, ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಅಂತ ಅನ್ಕೊಂಡೆ ನಾನು. ಗಿಲ್ಲಿ ಅವರು ಸಮರ್ಥನೆ ತಗೊಂಡ್ರು, ಅವರ ಪರವಾಗಿ ಅವರು ನಿಂತ್ಕೊಂಡ್ರು. ಸೊ ಯಾರೆಲ್ಲ ಒಂದು ಶಾರ್ಟ್ ವಿಡಿಯೋ ನೋಡಿದಿರ ಗೊತ್ತಿಲ್ಲ, ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ನಿಮ್ಮ ಬ್ಲೂ ಟೀಮ್ ಇಂದ ಯಾರು ವೀಕ್ ಅಂದ್ರೆ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಸುದಿ ಅವರು ಹಿಂಗೆ ಅಂತ ರಾಶಿಕಾ ಅವರನ್ನ ಫಿಕ್ಸಿಂಗ್ ಮಾಡ್ತಾರೆ. ಸೊ ನಿಜವಾಗ್ಲೂ ಇಂತಹ ಕಚಡಾ ಶೋ, ಇಂತಹ ರಿಯಾಲಿಟಿ ಶೋ ಅನ್ನೋಕೆ ನಂಗೆ ಮನ್ಸೇ ಬರ್ತಾ ಇಲ್ಲ. ಯಾಕಂದ್ರೆ ಚಂದ್ರಪ್ರಭು ಅವರು ಹೇಳಿದಾಗೆ ಇದು ರಿಯಾಲಿಟಿ ಶೋ ಅಲ್ಲ, ಫೇಕ್ ಶೋ. 100% ಇದು ಫೇಕ್ ಶೋ. ಸೊ ಈ ಸಲದ ಬಿಗ್ ಬಾಸ್ ಅಲ್ಲಿ ನನ್ನ ಪ್ರಕಾರ ನನ್ಗೆ ಅನಿಸ್ತಾ ಇದೆ, ಕಿಚ್ಚ ಸುದೀಪ್ ಅವರು ಎಲ್ಲಾ ಸೀಸನ್ ಗಳನ್ನ ಯಾರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಮಾತಿಗೆ ಸಹಮತ ಕೊಡ್ತೀರಾ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರೇ ಜೋಡಿ ಮಾಡ್ತಾರೆ, ಕಿಚ್ಚ ಸುದೀಪ್ ಅವರೇ ಬೇರ್ಪಡಿಸ್ತಾರೆ. ಯಾಕಂದ್ರೆ ಸ್ನೇಹಿತ ಹಾಗೂ ನಮ್ರತ ಅವರನ್ನ ಫಸ್ಟ್ ಜೋಡಿ ಮಾಡಿದ್ರು ಕಿಚ್ಚ ಸುದೀಪ್ ಅವರು, ಆಮೇಲೆ ಅಣ್ಣ ತಂಗಿ ಮಾಡಿದ್ರು. ಸೊ ಇಲ್ಲೂ ಕೂಡ ಜೋಡಿ ಮಾಡಿದಾಗ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಸಿಕ್ಕಂತ ರೆಸ್ಪಾನ್ಸ್ ನೋಡಿ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರಿಗೂ ಕೂಡ ಭಯ ಆಗಂತ ಕಾಣ್ತು. ಯಾಕಂದ್ರೆ ಅಣ್ಣ ತಂಗಿ ಅಂತ ಫಸ್ಟ್ ಹೇಳಿದ್ದೆ ಅವರು. ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಕಾವ್ಯ ಅವರು ಹೋದ್ರು ಅಂತ ನನ್ಗೆ ಅನಿಸ್ತಾ ಇದೆ. ಮತ್ತೆ ಉಳಿದಂತಹ ಜಾಹ್ನವಿ ಅವರು ಎಲ್ಲಿ ಅಶ್ವಿನಿ ಅವರ ಸಂಘ ಬಿಟ್ಟ ಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಶೈನ್ ಆಗ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಉಳಿದಂತೆ ರಾಶಿಕಾ ಮತ್ತು ಸೂರಜ್ ನನ್ಗೆ ಗೊತ್ತೇ ಇಲ್ಲ ಇಂತಹ ಒಂದು ಕಳಪೆ ಪ್ರೀತಿ ಇದೆ ಅಂತ. ಸೊ ಪ್ರೀತಿಯ ಒಂದು ಆ ಹೆಸರಿಗೆ ಒಂದು ನಿಜವಾಗ್ಲೂ ಒಂದು ವರ್ಸ್ಟ್ ಫೀಲಿಂಗ್ ಕೊಡ್ತಾ ಇದ್ದಾರೆ ಇವರಿಬ್ರು. ಸೊ ಉಳಿದಂತೆ ರಕ್ಷಿತಾ ಅವರು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಇಂತಹ ಒಂದು ಸಣ್ಣ ಹುಡುಗಿ ನಮ್ಮಂತವರಿಗೆ ಒಂದು ರೋಲ್ ಮಾಡೆಲ್ ಆಗ್ಬೋದು ಅಂತ ಕೆಲವೊಂದು ಅವರ ಶಾರ್ಟ್ಸ್ ನೋಡಿದಾಗ ನಮಗೂ ಅನ್ಸಿರ್ಲಿಲ್ಲ, ರೀಲ್ಸ್ ನೋಡಿದಾಗ. ಸೊ ಇವಾಗ ಎಲ್ಲೋ ಒಂದು ಮುಗ್ಧತೆ, ಎಲ್ಲೋ ಒಂದು ಅವರ ಒಂದು ಸ್ಟ್ರಾಂಗ್ನೆಸ್ ತುಂಬಾ ಇಷ್ಟ ಆಗ್ತಾ ಇದೆ.
ಬಿಗ್ ಬಾಸ್ ನೋಡಿದವರು ನನ್ನ ಪ್ರಕಾರ 100% ಈ ಮಾತನ್ನು ಒಪ್ಕೊಳ್ತೀರಾ. ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಇದು ರಿಯಾಲಿಟಿ ಶೋ, ಇದು ಏನಿದೆಯೋ ಅದನ್ನೇ ತೋರಿಸುತ್ತೆ ಅಂತ. ನಿಜವಾಗ್ಲೂ ಇಲ್ಲ. ಯಾಕಂದ್ರೆ ಮಾಳು ಮತ್ತು ಮಲ್ಲಮ್ಮ ಅವರನ್ನ ಕಂಪೇರ್ ಮಾಡಿದ್ರೆ ಮೇ ಬಿ ಮಾಳು ಅವರು ಹೊರಗಡೆ ಬರ್ಬೇಕಿತ್ತು. ಯಾಕಂದ್ರೆ ಮಾಳು ಅವರು ಕಾಣಿಸ್ಕೊಂಡೇ ಇಲ್ಲ. ಟಾಸ್ಕ್ ಅಂದ್ರೆ ಒಂದು ವಿಷಯದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕಡೆ ನನ್ನ ಲೆಕ್ಕದಲ್ಲಿ ಮಾಳು ಅವರು ಕಾಣಿಸ್ಕೊಂಡಿಲ್ಲ. ಸೊ 100% ಮಲ್ಲಮ್ಮ ಅವರು ಮಾಳುಗಿಂತ ಬೆಸ್ಟ್ ಅಂತ ನನ್ನ ಅನಿಸ್ತು. ಬಟ್ ಏನ್ ಮಾಡೋದು, ಬಿಗ್ ಬಾಸ್ ಅವರ ಟೀಮ್ ಡಿಸಿಷನ್ ಅಂತಿಮ ಅಂತ 100% ಎಲ್ರಿಗೂ ಗೊತ್ತೇ ಇದೆ. ಸೊ ಇನ್ನು ಉಳಿದಂತೆ ಕೆಲವೊಬ್ರು ನನ್ನ ಪ್ರಕಾರ ಸುದಿ ಅವರಾಗಿರ್ಬೋದು ಅಥವಾ ಅಶ್ವಿನಿ ಅವರಾಗಿರ್ಬೋದು, ಜಾಹ್ನವಿ ಅವರಾಗಿರ್ಬೋದು, ಇನ್ನೊಂದ್ಸರಿ ಇರಿಟೇಷನ್ ಇಶಾ ಅವರಾಗಿರ್ಬೋದು, ರಿಷಾ ಅವರಾಗಿರ್ಬೋದು, ಆಟಕ್ಕಂಟು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಕ್ಯಾರೆಕ್ಟರ್ಗಳು. ಸೊ ಇನ್ನು ಸ್ಪಂದನ ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಬ್ರೈಟ್ ಆಗ್ತಾ ಇದ್ದಾರೆ. ನೋಡ್ಬೇಕಿದೆ ಮುಂದಿನ ದಿನಗಳ ಏನೇನಾಗುತ್ತೆ ಅಂತ. ಸೊ ಮುಂದಿನ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.